ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿನ್ನೆ ಲಂಗ ಬ್ಲೌಸಿಂದು ಬಾಡಿ ಕಟ್ ಮಾಡೋದನ್ನು ತೋರಿಸಿದೆ. ಇವತ್ತು ಅದ್ರ ಸ್ಟಿಚಿಂಗ್ ತೋರಿಸ್ತಿದ್ದೀನಿ. ನೋಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಮೊದಲಿಗೆ ಶೋಲ್ಡರ್ನ ನಾವು ಜಾಯಿಂಟ್ ಮಾಡ್ಕೊಬೇಕು. ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಬೇಕಾದ್ರೆ ನಾವು ಎರಡೆರಡು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಜಾಯಿಂಟ್ ಮಾಡ್ಕೊಬೇಕು. ನೋಡಿ ನಾನು ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನಿ ಅಂತ. ಆಮೇಲೆ ಆನಂತರ ನಾವು ಆರ್ಮೋಲ್ ಕಡೆಯಿಂದ ಈ ರೀತಿ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತಾ ಬರಬೇಕು. ನೋಡಿ ಈ ರೀತಿ ಫೋಲ್ಡ್ ಮಾಡಿ ಟರ್ನಿಂಗಲ್ಲಿ ಈ ರೀತಿ ಕ್ಲಾತ್ನ ಹಿಡ್ಕೊಂಡು ಸ್ಟಿಚಿಂಗ್ ಹಾಕ್ತಾ ಬರಬೇಕು. ಆವಾಗ ಪರ್ಫೆಕ್ಟಾಗಿ ಕರೆಕ್ಟಾಗಿ ಆ ಶೇಪು ಕೂತ್ಕೊಳ್ಳುತ್ತೆ. ಈ ರೀತಿ ಆರ್ಮೋಲ್ ಸೈಡು, ನೆಕ್ ಸೈಡು ಎಲ್ಲ ಕಡೆನೂ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಆನಂತರ ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಹಚ್ಚಬೇಕು. ಇವಾಗ ನಾನು ಡಬಲ್ ಪಟ್ಟಿ ಹಚ್ತಾ ಇದ್ದೀನಿ. ಡಬಲ್ ಪಟ್ಟಿ ಹಚ್ಚೋದಕ್ಕೆ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ತಗೊಂಡು ಹಚ್ಚಬೇಕು. ಇದನ್ನು ನಾನು 3 ಇಂಚಿನ ಬಟ್ಟೆ ಕ್ಲಾತ್ ತಗೊಂಡು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಹಾಕ್ತಾ ಇದ್ದೀನಿ. ಅದೇ ರೀತಿ ನಾವು ಸಿಂಗಲ್ ಪಟ್ಟೆನೂ ಅಷ್ಟೇ 2.5 ಇಂಚಿಗೆ ತಗೊಂಡು ಮೇಲ್ಗಡೆಯಿಂದ ಕೆಳಗಡೆಗೆ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಆ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ ಮೇಲೆ ನಾವು ಬಾಡಿ ಅಳತೆಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೋಬೇಕು. ಇವಾಗ ಲಂಗಕ್ಕೆ ನಾನು 32 ಇಂಚಿಂದು ಕ್ಲಾತು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು 2 ಇಂಚು ಗ್ಯಾಪಿಗೆ ಈ ರೀತಿ ಫ್ರಿಲ್ಗಳನ್ನ ಕೊಟ್ಕೊತಾ ಬಂದಿದ್ದೀನಿ. ನೀವು ಕೈನ ಸಹಾಯದಿಂದ ಬೇಕಾದರೂ ಒಂದ್ರ ಮೇಲೆ ಒಂದು ನೀಟಾಗಿ ಈ ರೀತಿ ಕೊಡ್ರಿ, ಅಥವಾ ಸ್ಕ್ರೂ ಡ್ರೈವರು ಏನಾದರೂ ಆಗಲಿ ಬಳಸ್ಕೊಂಡು ಈ ರೀತಿ ನೀಟಾಗಿ ಫ್ರಿಲ್ಲು ನೀಟಾಗಿ ಕೊಟ್ಕೊಂಡು ಒಂದು ಫ್ರಿಲ್ ಒಳಗಡೆಗೆ ಒಂದು ಫ್ರಿಲ್ಲು ಮೇಲ್ಗಡೆ ಬರೋ ಥರ ಈ ರೀತಿ ಕೊಟ್ಕೊಂಡು ನಮ್ಮ ಬಾಡಿ ಎಷ್ಟು ಅಳತೆ ಇರುತ್ತೋ ಅಷ್ಟು ಅಳತೆಗೆ ಫ್ರಿಲ್ನ ಕೊಟ್ಕೊತಾ ಬರಬೇಕು. ನಂದು 38 ಸೈಜಿಂದು ಬಾಡಿ ಸುತ್ತಳತೆ. ನಾನು 38 ಸೈಜಿಗೆ ಆಗುವಷ್ಟು ಫ್ರಿಲ್ನ ನೀಟಾಗಿ ಈ ರೀತಿ ಒಂದರೊಳಗೊಂದು ಕೊಡ್ತಾ ಬರಬೇಕು. ನಾನು ಒಂದು ಸೀರೆಯಲ್ಲಿ 2 ಲಂಗ ಹೊಲ್ದಿರೋದು. ಈ ರೀತಿ ನೀಟಾಗಿ ಕೊಟ್ಕೊಂಡು 2 ಸಲ ಸ್ಟಿಚ್ ಹಾಕಬೇಕು. ಒಂದೇ ಇದನ್ನು ನಾವು ಒಂದು ಸಲ ಚೆಕ್ ಮಾಡಬೇಕು, ಬಾಡಿ ಅಳತೆಗೆ ಕರೆಕ್ಟಾಗಿದೆಯಾ ಅಂತನ. ನಾನು ಒಂದು ಸಲ ಚೆಕ್ ಮಾಡಿದೆ, ಅದು ಕರೆಕ್ಟಾಗಿತ್ತು. ಇನ್ನೊಂದು ಸ್ವಲ್ಪ ಜಾಸ್ತಿ ಫ್ರಿಲ್ನ ಕೊಟ್ಟೆ, ಇನ್ನೊಂದಿಷ್ಟು ಹೆಚ್ಚಿಗೆ ಆಯಿತು. ಹಂಗಾಗಿ ನಾನು ಜಾಸ್ತಿ ಫ್ರಿಲ್ನ ನೀಟಾಗಿ ಇಲ್ಲಿ ಕೊಟ್ಕೊತಾ ಬಂದೆ. ಮತ್ತೊಂದು ಸಲ ನೀಟಾಗಿ ಇನ್ನೂ ಒಂದು ಸಲ ಸ್ಟಿಚ್ ಹಾಕ್ತೀನಿ. ಈಗ ನಾವು ಬಾಡಿ ಅಳತೆ ಏನು ಕಟ್ ಮಾಡ್ಕೊಂಡಿದ್ವೋ, ಬಾಡಿ ಜೋಡಿಸ್ಕೊಂಡಿದ್ವಲ್ಲ, ಅದಕ್ಕೆ ಲಂಗದ ಬಟ್ಟೆನ ನೀಟಾಗಿ ಒಂದು ಅರ್ಧ ಇಂಚಿನ ಬಟ್ಟೆನ ನೋಡಿ ಈ ರೀತಿ ಜೋಡಿಸ್ಕೋಬೇಕು. ಅರ್ಧ ಇಂಚ್ ಗ್ಯಾಪ್ ಇಟ್ಟು ನೀಟಾಗಿ ಒಂದೇ ಸಮ ಇಟ್ಕೋಬೇಕು. ಒಂದೇ ಸಮ ಇಟ್ಕೊಂಡಿಲ್ಲ ಅಂದರೆ ನರಿಗೆ ಒಂದು ಕಡೆಗೆ ಉದ್ದ, ಒಂದು ಕಡೆ ಮೋಟ ಆಗಿಬಿಡುತ್ತೆ. ಒಂದೇ ಸಮದಲ್ಲಿ ಅರ್ಧ ಇಂಚಿ ಗ್ಯಾಪಲ್ಲಿ ನೀಟಾಗಿ ಈ ರೀತಿ ಜೋಡಿಸ್ಕೊತಾ ಬರಬೇಕು. ನೀಟಾಗಿ ಈ ರೀತಿ ಜೋಡಿಸಿ ಮತ್ತೊಂದು ಸಲ ಸ್ಟಿಚ್ ಹಾಕ್ಕೊಬೇಕು. ಆನಂತರ ನಾವು ಇನ್ವಿಸಿಬಲ್ ಆಗಿ ಮಾಡ್ಕೊಂಡಿರೋಂತಹ ಕ್ಲಾತ್ನ 3 ಇಂಚಿನ ಗ್ಯಾಪಲ್ಲಿ ಪಟ್ಟಿ ಥರ ಒಂದು ಕ್ಲಾತ್ನ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಕ್ಲಾತ್ನ ಅದಕ್ಕೆ ಅಟ್ಯಾಚ್ ಮಾಡಬೇಕು.
ಈ ಕ್ಲಾತ್ನ ನೋಡಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡಬೇಕು. ಈ ರೀತಿ ಅಟ್ಯಾಚ್ ಮಾಡಿ ಸೈಡಲ್ಲಿ ಕ್ಲಾತ್ ಇರೋದನ್ನು ನೀಟಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬೇಕು ಎರಡು ಕಡೆನೂ. ಆನಂತರ ನಾವು ಫೋಲ್ಡ್ ಮಾಡಿರೋದನ್ನು ಬಟ್ಟೆನ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಈ ಕ್ಲಾತ್ನ ಮತ್ತೆ ಬಾಡಿ ಕಡೆಗೆ ಮೇಲ್ಮುಖ ಮಾಡಿ ನೀಟಾಗಿ ಇನ್ನೊಂದು ಸಲ ಸ್ಟಿಚ್ ಹಾಕ್ಕೊಬೇಕು. ಈ ರೀತಿನೇ ಸ್ಟಿಚ್ ಹಾಕಬೇಕು, ಆವಾಗ ಇನ್ವಿಸಿಬಲ್ಲು ಕರೆಕ್ಟಾಗಿರುತ್ತೆ. ಬಾಡಿ ಕಡೆ ಮುಖ ಮಾಡಿ ನಾವು ಕೆಳಗಡೆ ಮುಖ ಮಾಡಿ ಏನಾದರೂ ಸ್ಟಿಚ್ ಹಾಕಿದ್ರೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ. ಹಂಗಾಗಿ ನಾನು ಬಾಡಿ ಕಡೆ ಬರೋ ಥರ ನೋಡಿಕೊಂಡು ನೀಟಾಗಿ ಇನ್ವಿಸಿಬಲ್ನ ಸ್ಟಿಚ್ ಹಾಕಿದ್ದೀನಿ. ನಾನು ಹೇಳಿದ್ನಲ್ಲ, ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇವಾಗ ಅದನ್ನು ಮೇಲ್ಗಡೆ ಮುಖ ಮಾಡಿ ನೋಡಿ, ಈಗ ತೋರಿಸ್ತೀನಿ. ಆ ರೀತಿ ಮೇಲ್ಗಡೆ ಮುಖ ಮಾಡಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ಎಲ್ಲೋ ರಿಂಕಲ್ಸು ಬರಲ್ಲ ಅಥವಾ ನರಿಗೆ ಫೋಲ್ಡು ಆಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಲಂಗ ಅನ್ನೋದನ್ನು ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬ್ಲೌಸ್ ಹೊಲಿಯೋದನ್ನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್. ಬಾಯ್.